ಮೈಸೂರು ಪತ್ರಿಕೋದ್ಯಮದ ದಂತಕತೆ ಕೆ.ಬಿ. ಗಣಪತಿ. ಮೈಸೂರು ಪತ್ರಿಕಾ ಪರಂಪರೆಗೆ ಪಾಪ್ಯುಲಾರಿಟಿಯನ್ನು ತಂದುಕೊಟ್ಟಂಥವರು ಕೆ.ಬಿ. ಗಣಪತಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಬಹುಶಃ ಪತ್ರಿಕೋದ್ಯಮಕ್ಕೆ ಅವ್ರದ್ದೊಂದು ಅಗಲಿಕೆ ತುಂಬಲಾರದ ನಷ್ಟ. ಜನ್ಮಭೂಮಿ ಕೊಡಗು ಆದರೂ ಸಹ ಮೈಸೂರನ್ನು ಕರ್ಮಭೂಮಿ ಮಾಡಿಕೊಂಡು ಸ್ಟಾರ್ ಆಫ್ ಮೈಸೂರು ಮತ್ತು ಮೈಸೂರು ಮಿತ್ರ ಪತ್ರಿಕೆಗಳನ್ನು, ಪ್ರಾದೇಶಿಕ ಪತ್ರಿಕೆಗಳನ್ನು ಹೊರತರೋದ್ರ ಮೂಲಕ ಮೈಸೂರಿನ ಪತ್ರಿಕೋದ್ಯಮಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಂಥವ್ರು, ಜನಪ್ರಿಯತೆಯನ್ನು ಕೊಟ್ಟಂಥವ್ರು. ವೈಚಾರಿಕವಾದಂಥ ಭಿನ್ನತೆಗಳು ಏನೇ ಇದ್ದಾಗ್ಯೂ ಕೂಡ ಅವರೊಬ್ಬ ಪಕ್ಕಾ ಪತ್ರಕರ್ತರಾಗಿದ್ದರು ಮತ್ತು ಪಕ್ಕಾ ಉದ್ಯಮಿಯಾಗಿ ಇದ್ದರು. ಆ ಕಾರಣದಿಂದಲೇ ಇವತ್ತು ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ಪತ್ರಿಕೆಗಳ ಮೂಲಕ ನೂರಾರು ಯುವ ಪತ್ರಕರ್ತರನ್ನ ಪತ್ರಿಕೋದ್ಯಮಕ್ಕೆ, ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಂಥದ್ರಲ್ಲಿ ಕೆ.ಬಿ. ಗಣಪತಿಯವರ ಪಾತ್ರ ತುಂಬ ದೊಡ್ಡದು. ಇವತ್ತು ಮೈಸೂರು ಮಿತ್ರ ಅಂತ ಹೆಸರಿದೆಯಲ್ಲ, ಅದಕ್ಕೆ ಅನ್ವರ್ಥನೆ ಕೆ.ಬಿ. ಗಣಪತಿ ಅವರು ಮೈಸೂರಿಗೆ ಮಿತ್ರ ಆಗಿದ್ರು ಮತ್ತು ಪತ್ರಿಕೋದ್ಯಮಕ್ಕೆ ಸ್ಟಾರ್ ಆಗಿ ಮೆರೆದಂಥವ್ರು. ಅವರ ಪತ್ರಿಕೋದ್ಯಮದ ಚಿಂತನೆ ಮತ್ತು ಅವರ ಗಟ್ಟಿತನ ಮತ್ತು ಅವರ ಉದ್ಯಮಶೀಲತೆ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಮಾದರಿ ಆಗುವಂಥದ್ದು. ಅವರ ಅಗಲಿಕೆಗೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಸಂತಾಪವನ್ನು ಸೂಚಿಸುತ್ತೆ. ಮತ್ತು ಅವರ ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕರುಣಿಸಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಒಂದು ಸಂಗತಿ ಗಣಪತಿಯವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಯಾವತ್ತೂ ಕೂಡ ಈ ವಾಸ್ ಅ ಪೀಪಲ್ ಫ್ರೆಂಡ್ಲಿ ಜರ್ನಲಿಸ್ಟ್. ಯಾರನ್ನೂ ಮೇಲೆ ಕೀಳು ಅನ್ನೋ ಭೇದ ಭಾವಗಳೇ ಇಲ್ಲದೆ ಅತ್ಯಂತ ಎಲ್ಲರ ಹತ್ರನೂ, ಇವತ್ತಿನ ಯುವ ಪತ್ರಕರ್ತರಾಗಿರ್ಬೋದು, ಹಿರಿಯ ಪತ್ರಕರ್ತರಾಗಿರ್ಬೋದು, ಅವರ ಸಮಕಾಲೀನ ಪತ್ರಕರ್ತರಾಗಿರ್ಬೋದು, ಎಲ್ಲರ ಹತ್ರ ಒಟ್ಟಿಗೆ ಸಮಾನವಾಗಿ ಬೆರೆಯುತ್ತಿದ್ದಂಥ, ಸಮಾನವಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊತಿದ್ದಂತಹ, ಸಮಾನವಾಗಿ ತಮ್ಮ ಸಂತೋಷಗಳನ್ನು, ದುಃಖವನ್ನು, ತಮ್ಮ ಅಭಿವ್ಯಕ್ತಿಯನ್ನು ಹಂಚ್ಕೊಂಡು ಇದ್ದಂಥ ಒಬ್ಬ ಅಪರೂಪದ ವ್ಯಕ್ತಿತ್ವ. ಒಂಥರ ನಮಗೆ ಈ ರಾಜಕಾರಣದಲ್ಲಿ ವರ್ಣರಂಜಿತ ರಾಜಕಾರಣಿ ಅಂತ ಹೇಳ್ತೀವಲ್ಲ, ಹಾಗೆ ಕೆ.ಬಿ. ಗಣಪತಿ ಅವರು ವರ್ಣರಂಜಿತ ಪತ್ರಕರ್ತರು. ಅಂಥ ವ್ಯಕ್ತಿತ್ವಗಳು ತುಂಬ ಅಪರೂಪ. ಹಾಗಾಗಿ ಮೈಸೂರಿನ ಪತ್ರಿಕಾ ಪರಂಪರೆಗೆ ಒಂದು ಜನಪ್ರಿಯತೆಯನ್ನು ತಂದುಕೊಟ್ಟಂಥ, ಒಂದು ಘನತೆಯನ್ನು ತಂದುಕೊಟ್ಟಂಥ ಕೆ.ಬಿ. ಗಣಪತಿ ಅವರು ನಮ್ಗೆ ಇವಾಗ ನೆನಪು ಮಾತ್ರ ಆದರೂ ಸಹ ಅವ್ರು ಹೋದಂತಹ ವೃತ್ತಿ, ಅವ್ರು ಬಿಟ್ಟೋದಂಥ ಆದರ್ಶಗಳು, ಅವ್ರು ಬಿಟ್ಟೋದಂಥ ಕಾಯಕ ಇದೆಯಲ್ಲ, ಅದು ಇನ್ನೂ ಮುಂದಿನ ನೂರಾರು ವರ್ಷಗಳಿಗೆ ಅದೊಂದು ರೋಲ್ ಮಾಡೆಲ್ ಆಗಿ ಯುವ ಪತ್ರಕರ್ತರಿಗೆ ಅದು ಬಿಂಬಿತ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.